ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ನಾಟಿ ಹಸು ಹಾಲನ್ನು ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಇದು ಗಿಣ್ಣಾಲು, ನಾಟಿ ಹಸುವಿನ ಗಿಣ್ಣಾಲು ಊರಿಂದ ತಂದಿದ್ವಿ. ಅದನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರುವಂಥ ಒಂದು ಒಳ್ಳೆ ಸ್ವೀಟ್ ಮಾಡ್ತಾಯಿದ್ದೀನಿ. ಇದು ಎಲ್ಲ ವಯಸ್ಸಿನವ್ರಿಗೂ ಕೂಡ ತಿಂದರೆ ತುಂಬಾ ಒಳ್ಳೆಯದು. ಇದರಲ್ಲಿ ಒಂದು 3/4 ಲೀಟ್ರಷ್ಟು ನಾಟಿ ಹಸುವಿನ ಗಿಣ್ಣಾಲಿದೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಲು ತುಂಬ ಗಟ್ಟಿ ಇರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 3/4 ಲೀಟ್ರಷ್ಟು ಹಾಲಿದೆ, ಅದಕ್ಕೆ ಒಂದು 1/4 ಲೀಟ್ರಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಸ್ಟವ್ನ ಹಚ್ಚಿ ಫಸ್ಟು ಅದನ್ನು ಕಾಯಲಿಕ್ಕೆ ಅಂತ ಇಡ್ತಾ ಇದ್ದೀನಿ. ಈ ಗಿಣ್ಣಾಲಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗೋದ್ರಿಂದ ಮಕ್ಕಳು ತಿಂದ್ರಂತೂ ತುಂಬಾ ಒಳ್ಳೆಯದು. ಅದರಲ್ಲೂ ಕಣ್ಣಿನ ದೃಷ್ಟಿಗೆ ಗಿಣ್ಣು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ತಿನ್ನಬೇಕು. ಇದನ್ನು ಒಳ್ಳೆ ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು. ನಾನು ಗಿಣ್ಣನ್ನು ಹಲವಾರು ರೀತಿ ಮಾಡ್ತೀನಿ. ಇವತ್ತು ನಾನು ಅವಲಕ್ಕಿ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಹಾಲನ್ನು ಕಾಯ್ಲಿಕ್ಕೆ ಇಟ್ಟ ಮೇಲೆ ಅದು ತಳ ಹಿಡಿಯುತ್ತೆ, ಹಾಗಾಗಿ ಅದನ್ನು ಸೌಟಲ್ಲಿ ತಿರುಗ್ತಾ ಇರಬೇಕು. ಹಾಗೆಯೇ ನಾನು ಕಡಲೆ ಬೀಜನ ಒಂದು ಅರ್ಧ ಬೌಲಷ್ಟು ಹುರ್ಕೊಂಡು ಅದನ್ನು ಸಿಪ್ಪೆ ತೆಗೆದಿದ್ದೀನಿ. ಹಾಗೆಯೇ ಒಂದು ಅರ್ಧ ಬೌಲಷ್ಟು ಹುರ್ಗಡ್ಲೆನೂ ತೊಗೊಂಡಿದ್ದೀನಿ. ಒಂದು 3 ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಹಾಲು ಒಂದು 1/4 ಗಂಟೆ ಕಾದ ನಂತರ ಅದಕ್ಕೆ ಸಿಹಿಗೆ ತಕ್ಕಂತೆ ನಾನು ಒಂದು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 20 ನಿಮಿಷ ಸ್ಟವ್ನ ಸಿಮ್ಮಲ್ಲಿಟ್ಟು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದ್ದು ಆದ ನಂತರ ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನೂ ಕೂಡ ತುರಿದಿಟ್ಕೊಂಡಿದ್ದೆ, ಕೊಬ್ಬರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಗಿಣ್ಣಾಲಲ್ಲಿ ಎಲ್ಲ ಪೋಷಕಾಂಶಗಳು ಕೂಡ ಇರೋದ್ರಿಂದ ಇದನ್ನು ಒಂದು ಒಳ್ಳೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಹಾಗೆಯೇ ಒಂದು ಬೌಲ ಅವಲಕ್ಕಿನ ತೊಗೊಂಡಿದ್ದೆ, ಅದನ್ನು ತೊಳೆದು ನೀರೆಲ್ಲ ಸೋರಿಸಿ ಆನಂತರ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಕಡಲೆ ಬೀಜ ಮತ್ತು ಹುರ್ಗಡ್ಲೆ, ಏಲಕ್ಕಿ ಎಲ್ಲನೂ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಹಾಕ್ತೆ. ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ನಂತರ ನಾನು ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ 1 ಬೌಲಷ್ಟು. ಅಂದರೆ 1 ಲೀಟ್ರ್ ಹಾಲಿಗೆ ನಾನು ಹಾಕಿರೋ ಅಂಥ ಒಂದು ಕನ್ಸಿಸ್ಟೆನ್ಸಿ ಸರಿಯಾಗುತ್ತೆ. ಅದನ್ನು ಒಂದು 5 ನಿಮಿಷ ನೀಟಾಗಿ ಮುಚ್ಚಿ ಒಂದು ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಅಂದರೆ ಕರೆಕ್ಟಾಗಿ ಆಗಿದೆಯಾ ಅಂತ ನೋಡಬೇಕು. ಇನ್ನೂ ಸ್ವಲ್ಪ ಅದು ಬೇಯಬೇಕು, ಅಂದರೆ ಇನ್ನು ಸ್ವಲ್ಪ ನೀರು ಥರ ಇದೆ. ಹಾಗಾಗಿ ನಾನು ಇನ್ನೊಂದು 5 ನಿಮಿಷ ಅದನ್ನು ಮುಚ್ಚಿಬಿಟ್ಟು ಬೇಯಲಿಕ್ಕೆ ಅಂತ ಇಟ್ಟಿದ್ದೀನಿ. ಇವಾಗ ಕರೆಕ್ಟಾಗಿ ಆಗಿದೆ. ಅಂದರೆ ತಳ ಸ್ವಲ್ಪ ಈ ರೀತಿ ತಳ ಹಿಡಿಬೇಕು. ಆ ರೀತಿ ಬೇಯಿಸಿದ್ರೇ ಒಂಥರ ಚೆನ್ನಾಗಿರುತ್ತೆ, ಒಂಥರ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಗಿಣ್ಣು ಮಾಡಬೇಕಾದ್ರೆ ಸ್ವಲ್ಪ ತಳ ಹಿಡಿಯೋ ಥರ ಮಾಡಿದ್ರೇ ಒಂಥರ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಗಿದೆ ಅದು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆನ ತೊಗೊಂಡು ನಾನು ತಟ್ಟೆಗೆ ಒಂದು ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದು ಬಿಸಿ ಇದೆಯಲ್ಲ, ಆ ಒಂದು ಗಿಣ್ಣನ್ನು ಮಾಡಿದ್ದೀನಲ್ಲ ಅದನ್ನು ನಾನು ಆ ತಟ್ಟೆಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಲೆವೆಲಲ್ಲಿ ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಸ್ಪೂನಲ್ಲೇ ಎಲ್ಲನೂ ನಾನು ಈ ಥರ ನೈಸ್ ಮಾಡ್ಕೊಳ್ತಾ ಇದ್ದೀನಿ. ನೈಸ್ ಮಾಡ್ಕೊಂಡಾದಮೇಲೆ ಬಿಸಿ ಇರುತ್ತಲ್ಲ ಆವಾಗಲೇ ನಾವು ಒಂದು ಚಾಕುನ ತೊಗೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಬಿಸಿ ಇದೆ, ಆವಾಗಲೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕಲ್ಲಿ. ನಮ್ಗೆ ಯಾವ ಶೇಪಿಗೆ ಬೇಕು, ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನೀಟಾಗಿ ನಾವು ಪೀಸ್ಗಳನ್ನ ಮಾಡ್ಕೊಳ್ಳೋ ಅಂಥದ್ದು. ಈ ಥರ ಸ್ವೀಟ್ನ ಮನೇಲಿ ಮಾಡಿಕೊಟ್ಟಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ತಿಯಾಗಿ ಕೂಡ ಇರುತ್ತೆ. ಇದು ಒಂದು ಚಳಿಗಾಲದಲ್ಲಿ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ವಯಸ್ಸಿನವರು ತಿಂದರೆ ಎಲ್ಲರಿಗೂ ತುಂಬಾ ಒಳ್ಳೆಯದು. ಯಾಕಂದರೆ ಈ ಗಿಣ್ಣಾಲಲ್ಲಿ ಎಲ್ಲ ಪೋಷಕಾಂಶಗಳು ಒಳಗೊಂಡಿರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ನಾನು ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಆರಿದ ನಂತರ ನಾನು ತೆಗಿತಾ ಇದ್ದೀನಿ. ಆರಕ್ಕೆ ಮುಂಚೆ ತೆಗಿಯೋಕ್ಕೆ ಹೋದರೆ ಅವು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಫುಲ್ಲು ಆರಿದ ನಂತರ ನಾನು ಇದನ್ನು ಶೇಪ್ ಕಟ್ ಮಾಡಿದ್ನಲ್ಲ ಅದನ್ನು ತೆಕ್ಕೊಳ್ತಾ ಇದ್ದೀನಿ. ತೆಗೆದು ಈ ಥರ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೊಂದೇ ಕೊಟ್ಟಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ತಿನ್ನೋದ್ರಿಂದ ಒಂದು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಪೋಷಕಾಂಶಗಳು ಸಿಗೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ರೀತಿ ಗಿಣ್ಣು ಕೂಡ ಮಾಡಿದ್ದೆ, ಇದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.